ನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಪಂಪಲ ಗುಡಿ ಪಂಡಿತ ವೀರರ ಭಾರತ ಜನನಿಯ ತನುಜಾತೆ ತೈರಪ ಹೊಯ್ಸಳರಾಡಿದ ನಾಡು ದಂಗನ ಜಕನರ ನೆಚ್ಚಿನ ಪೀಡೆ ವಿಶ್ವೇಶ್ವರಾವತಿ ತುಂಗಾ ಕಾವೇರಿಯ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ್ ಮೇಡಮ್ ಅವರು. ಎಲ್ಲ ಭಾರತೀಯರಿಗೂ ತಾಯಿಯಾಗಿರುವಂತಹ ಭಾರತಾಂಬೆಯ ಗಣರಾಜ್ಯೋತ್ಸವ ಸಮಾರಂಭ. ಈ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಆಗಮಿಸಿರುವಂತಹ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಸಾಹೇಬ್ರವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸರ್. ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರವರಿಗೆ ಶ್ರವಣ ಕುಮಾರ್ ಮುಂಡೇವಾಡಿ ಅವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಸನ್ಮಾನ್ಯ ಶ್ರೀಮತಿ ಭಾಗ್ಯಶ್ರೀ ಬಸವರಾಜ್ ರೇವಡಿ, ಅಧ್ಯಕ್ಷರು ಪುರಸಭೆ ಹುನಗುಂದ್ರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಅದರೊಟ್ಟಿಗೆ ಸನ್ಮಾನ್ಯ ಶ್ರೀಮತಿ ರಾಜಮ್ಮ ಹನುಮಪ್ಪ ಬಾದಾಮಿ, ಉಪಾಧ್ಯಕ್ಷರು ಪುರಸಭೆ ಹುನಗುಂದ್ರವರೆಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಅವರಿಗೆ ಶ್ರೀಮತಿ ಶಶಿಕಲಾ ಗುಡೇಕೋಟೆ ಅವರು ಬಂದು ಪುಷ್ಪ ಸಮರ್ಪಣೆ ಮಾಡಿಕೊಂಡು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಪುರಸಭೆಯ ಗೌರವಾನ್ವಿತ ಸರ್ವ ಸದಸ್ಯರುಗಳಿಗೆ, ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರುಗಳಿಗೆ, ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ, ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ, ಹಾಗೆ ಶಿಕ್ಷಕ ಬಂಧು ಭಗಿನಿಯರಿಗೆ, ಊರಿನ ಎಲ್ಲ ಗಣ್ಯರಿಗೆ, ತಾಲೂಕಿನ ಎಲ್ಲ ನಾಗರಿಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾತು. ವೇದಿಕೆಯ ಮೇಲೆ ಎಲ್ಲ ಗಣ್ಯರಿಗೆ ಕಂದಾಯ ಇಲಾಖೆಯ ಸಿಬ್ಬಂದಿಯವರು ಪುಷ್ಪ ಸಮರ್ಪಣೆಯನ್ನು ಮಾಡಿ ಅವರನ್ನು ಗೌರವಿಸಬೇಕು. ಪುಷ್ಪಗುಚ್ಛ ನೀಡುವುದರ ಮೂಲಕ ವೇದಿಕೆಯನ್ನು ಎಲ್ಲ ಅತಿಥಿಗಳಿಗೆ ಗೌರವಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತವನ್ನು ಕೋರಲು ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಯವರಿಗೆ ಸಂವಿಧಾನವನ್ನು ಇವತ್ತು ನಾವು ಅಂಗೀಕಾರ ಮಾಡಿಕೊಂಡಿದ್ದು, ಇದನ್ನು 26ನೇ ತಾರೀಕಿನೇ ಅಂಗೀಕಾರ ಮಾಡಿಕೊಂಡಿದ್ದ ಉದ್ದೇಶ ಏನಂದ್ರೆ, ಲಾಹೋರ್ ಅಧಿವೇಶನದಲ್ಲಿ ಏನು ಅವತ್ತು ನಮ್ಮ ಸ್ವತಂತ್ರ ಹೋರಾಟಗಾರ ಘೋಷಣೆ ಮಾಡಿದ ಒಂದು ಪ್ರಯುಕ್ತವಾಗಿ ಇವತ್ತು ಈ ದಿವಸ ನಮ್ಮ ಸಂವಿಧಾನದಲ್ಲಿ ಅಂಗೀಕಾರ ಮಾಡಿಕೊಂಡು ನಮ್ಮ ಒಂದು ಆಡಳಿತವನ್ನು ಸುಸ್ಥಿತಿಯಲ್ಲಿ ಜಾರಿಗೆ ತಂದಂಥ ದಿನ. ಹೀಗಾಗಿ ನಾವು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಮಾನತೆಯನ್ನು ಇವತ್ತು ನಾವು ಜನವರಿ 26ರಿಂದ ಅಧಿಕೃತವಾಗಿ ಆಚರಣೆ ಮಾಡ್ಕೊಳ್ಳುವಂಥ ದಿನ ಆಗಿ ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಹೀಗಾಗಿ ಮತ್ತೊಮ್ಮೆ ತಮಗೆಲ್ಲ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದು 2 ಮಾತನ್ನು ಅಂತ ಎಲ್ಲ ಶಾಲೆಯ ಮುಖ್ಯ ಗುರುಗಳೇ, ಶಿಕ್ಷಕವೃಂದವೇ ಹಾಗೂ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಕೂಡ 76ನೇ ವ್ಯವಸ್ಥೆ, ಜಾತ್ಯತೀತ ತಳಹಾದಿ, ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪವಿತ್ರವಾದ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಕಳೆದ 76 ವರ್ಷದಿಂದ ಬಹಳ ಸಂತೋಷದಿಂದ, ಸಂಭ್ರಮದಿಂದ ನಾವು ಈ ದೇಶದ ಪ್ರಜೆಗಳಾಗಿ ಇದ್ದೀವಿ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಕೇವಲ ಆಗಸ್ಟ್ 15 ಜನವರಿ 26ರಂದೇ ನಾವು ಬಹಳ ಸಂಭ್ರಮದಿಂದ ಆಚರಿಸಿ ಮಲಗಿದರೆ ಸಾಧ್ಯ. ಭಾರತ ದೇಶದ ಪ್ರಜೆಗಳಾದಂತ ನಾವು ನಮ್ಮ ಹುತಾತ್ಮರನ್ನ, ದಿಗ್ಗಜರನ್ನ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನದಿಂದ ಏನು ಕೊಡುಗೆ ಆಗಿ ನಮಗೆ ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟಿದ್ದಾರೆ, ಆ ಎಲ್ಲ ದಿಗ್ಗಜರಿಗೆ, ಮಹಾತ್ಮರಿಗೆ ಇವತ್ತು ನಾವೆಲ್ಲ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗತ್ತೆ. ಅರ್ಪಿಸೋಣ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಉಚಿತವಾಗಿ ಕೊಟ್ಟಂತ ಸ್ವಾತಂತ್ರ್ಯ ಅಲ್ಲ, ಇದು ಕೊಡುಗೆಯಾಗಿ ಕೊಟ್ಟಂತ ಒಂದು ಸ್ವಾತಂತ್ರ್ಯ. ಅದ್ರ ಜೊತೆಗೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೋಡ ಸಮಿತಿಯ ಅಧ್ಯಕ್ಷರಾಗಿ ಇವತ್ತೇನು ಪ್ರಜಾಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆಯನ್ನು ತಂದು
ಈ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಎನ್ನುವ ಒಂದು ಪವಿತ್ರವಾದ ಈ ಸಂವಿಧಾನದ ಗ್ರಂಥವನ್ನು ರಚಿಸಿ ನಮಗೆಲ್ಲರಿಗೂ ಅದರ ಅಭಿರುಚಿಯನ್ನ ಇವತ್ತು ಅನುಭವಿಸಿ ಕಳೆದ 76 ವರ್ಷದಿಂದ ನಾವು ಸ್ವಾತಂತ್ರ್ಯದ ಒಂದು ಕಿಚ್ಚನ್ನ, ಸ್ವಾತಂತ್ರ್ಯದ ಮನಸ್ಸಿನಿಂದ ನಾವು ಸ್ವಾತಂತ್ರ್ಯದ ದೇಶದಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಬಹುತೇಕ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಯಾವ ಮನಸ್ಸಿಗೆ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಅನ್ನೋ ಮನಸ್ಸನ್ನ ನಾವು ಈ ವೇದಿಕೆ ಮುಖಾಂತರ ಭಾರತೀಯ ಪ್ರಜೆಯಾಗಿ ನಾವು ಧಿಕ್ಕರಿಸಬೇಕಾಗತ್ತೆ, ಖಂಡಿಸಬೇಕಾಗತ್ತೆ. ಯಾಕಂದ್ರೆ ಕೆಲವಷ್ಟು ರಾಷ್ಟ್ರಬದ್ಧ ಹಿತಾಸಕ್ತಿಗಳು ಏನು ಸಂವಿಧಾನದ ಅಡಿಯಲ್ಲಿ ಕಳೆದ 76 ವರ್ಷದ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅನುಭವಿಸಿ ಸಂವಿಧಾನದ ರಚನೆ ಮಾಡಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ವಿರೋಧವಾಗಿ ಮಾತಾಡೋದನ್ನ ನೋಡಿದ್ರೆ ಇವತ್ತು ಎಲ್ಲಿ ಈ ಭಾರತ ದೇಶದ ಪ್ರಜೆಗಳು ಅಥವಾ ಬೇರೆ ದೇಶದ ಪ್ರಜೆಗಳು ಅನ್ನೋದನ್ನ ನಾವು ಒಂದಿಷ್ಟು ವಿಚಾರ ಮಾಡುವಂತ ಸಂದರ್ಭ ನಮಗೆ ಒದಗಿದೆ. ಯಾಕಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನೋದು, ಸಂವಿಧಾನದ ವಿರೋಧ, ಸಂವಿಧಾನದ ರಚಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಇವತ್ತು ವಿರೋಧ ಮಾತಾಡುವಂತದ್ದನ್ನ ನಾವೆಲ್ಲ ಖಂಡಿಸ್ತಾ ಇದ್ರೆ ನಾವು ನಿಜವಾಗಲೂ ಈ ಭಾರತದ ಪ್ರಜೆಗಳಾಗಿ ಇರೋದಕ್ಕೆ ಅರ್ಹ ಅಲ್ಲ ಅನ್ನೋ ಮಾತನ್ನ ನಾವು ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗತ್ತೆ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಬಹಳಷ್ಟು ಸಮಯ ಆಗಿದೆ. ನಮ್ಮ ವಿದ್ಯಾರ್ಥಿನಿಯರು ಈ ಒಂದು ಸಂಭ್ರಮವನ್ನ ಅತ್ಯಂತ ಇವತ್ತು ಸಂತೋಷದಿಂದ ತಾವೆಲ್ಲ ಆಚರಿಸೋದಕ್ಕೆ ಇಲ್ಲಿ ಬಂದಿದ್ದೀರಿ. ಆ ಕಾರಣಕ್ಕೆ ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ 100 ವರ್ಷಗಳ ಕಾಲ ಇದೇ ಪವಿತ್ರವಾದ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಏನು ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಪಾಲು ಎನ್ನುವ ಒಂದು ಘೋಷಣೆಯಿಂದ ಮುಂದೆ 100 ವರ್ಷಗಳ ಕಾಲ ನಾವು ನಡೆಯುವಂತವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಶಕ್ತಿಗೆ, ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ನಾವೆಲ್ಲರೂ ಭಾರತ ದೇಶದ ಪವಿತ್ರವಾದ ಸಂವಿಧಾನಕ್ಕೆ ನಮ್ಮ ಹಣೆಯನ್ನು ಮಣದು ನಾವೆಲ್ಲ ನಡೆಯುವಂತವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ 76ನೇ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಶಿಕುಮಾರ್ ಚುಚಪ್ಪ ಹಳದಿ ಅವರ ಶ್ರೀಮತಿಯವರು ಗೀತಾ ಸಾಬಣ್ಣ ಹೊಸಮನಿ. ಮುಂದಿನ ತಯಾರಿ ಶ್ರೀ ಅಣ್ಣಯ್ಯ ಬಿನ್ ಶ್ರೀ ಈಶ್ವರಪ್ಪ ಹೆಮ್ಮ ಅವರ ಶ್ರೀಮತಿ ಜ್ಯೋತಿ ಬಿನ್ ಶ್ರೀ ಬೂದಪ್ಪ. ಈ ಜೋಡಿ ಬಂದು ಮಂಜೂರಿಸಿದ ಈ ಒಂದು ಗೌರವಧನದ ಚೆಕ್ ಅನ್ನು ವಿತರಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಕಂದಾಯ ಇಲಾಖೆಯ ಅಧಿಕಾರಿ ಬಂಧುಗಳಿಂದ ವೇದಿಕೆ ಮೇಲಿನ ಎಲ್ಲ ಅತಿಥಿಗಳಿಗೆ ಪುಷ್ಪಗುಚ್ಛ ಸಮರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತವನ್ನು ಕೋರುತ್ತಿದ್ದಾರೆ. ತಮ್ಮೆಲ್ಲರೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುವುದರೊಂದಿಗೆ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ನಮ್ಮ ಒಂದು ವೇದಿಕೆಯ ಮೇಲೆ, ಅದು ನಮ್ಮ ತಾಲೂಕಿನಲ್ಲಿ ಬಿಡುಗಡೆಗೊಳ್ಳುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ. आजा आजा जिंद शामी आने के तले, आजा जरी वाले नीले आसमाने के तले. ಸಾಧನವನ್ನು ಪಡೆದಂತಹ ಫಲಾನುಭವಿಗಳ ವಿವರ ಈ ರೀತಿ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅವರ ಒಂದು ಪಟ್ಟಿ ಅನುಸಾರ ಶ್ರೀ ಶಶಿಕುಮಾರ್ ಚುಚಪ್ಪ ಹಳದಿ ಅವರ ದಂಪತಿ ಶ್ರೀಮತಿ ಗೀತಾ ಸಾಬಣ್ಣ ಹೊಸಮನಿ. ಅದೇ ರೀತಿ 2ನೇ ಜೋಡಿ ಶ್ರೀ ಸಂತೋಷ್ ವೆಂಕಟೇಶ್ ಗಾಡದ್ ಅವರ ಶ್ರೀಮತಿಯವರು ವಿಜಯಲಕ್ಷ್ಮಿ ಬಿನ್ ಶ್ರೀ ಭೀಮಣ್ಣ ಮಸ್ಕಿ. ಅದೇ ರೀತಿ 3ನೇ ಜೋಡಿ ಶ್ರೀ ಅಣ್ಣಯ್ಯ ಬಿನ್ ಶ್ರೀ ಈಶ್ವರಪ್ಪ ಹೆಮ್ಮ ಅವರ ಶ್ರೀಮತಿಯವರು ಶ್ರೀಮತಿ ಜ್ಯೋತಿ ಬಿನ್ ಶ್ರೀ ಬೂದಪ್ಪ ಇವರು. ಈ 3 ಜೋಡಿ ವೇದಿಕೆಗೆ ಆಗಮಿಸಲು ವಿನಂತಿಯನ್ನು ಮಾಡಿಕೊಳ್ತೇನೆ. ತಾಲೂಕಾ ಆಡಳಿತದಿಂದ
ಆಯ್ದುಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಾ ಇದೆ. ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಇರ್ತಕ್ಕಂಥದ್ದು. ಮೊದಲನೇದಾಗಿ ಶಶಿ भर्गो देवस्य धीमहि ॐ भूर्भुवः स्वः तत्सवितुर्वरेण्यम् भर्गो देवस्य धीमहि धियो यो न प्रचोदयात्। ॐ भूर्भुवः स्वः तत्सवितुर्वरेण्यम् भर्गो धियो यो न प्रचोदयात्। ॐ भूर्भुवः स्वः जिंदे शामी आने के तले हैं आजा जरी वाले नीले आसमान के तले हैं चलती शामों अकेली रातों अधूरी बातों माँ के